ಷಡ್ಯಂತ್ರ ಆಯಿತು, ಅಲ್ಲಿ ಚಿನ್ನೈನ್ ಮಾತ್ರ ಅರೆಸ್ಟ್ ಆಗಿದೆ. ನೋಡಿ, ಅಲ್ಲಿ ಇಟ್ ಈಸ್ ಅ ಕೋರ್ಟ್ ಮಾನಿಟರ್ಡ್. ಇದು ಕೋರ್ಟ್ ಅವರು SITಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. SIT ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತಾ ಇದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಗೆ ತಿಳಿಸ್ತೀನಿ. ಅರ್ಜಿಯಲ್ಲಿ ಕೂಡ ಈಗ ಷಡ್ಯಂತ್ರ ನಡೆದಿರೋದಕ್ಕೆ ಬೇರೆ ಬೇರೆ ಭಾಗದಿಂದ ದುಡ್ಡು ಬಂದಿದೆ, ಕೆಲವರು ಈಗ 200 ನೋಡಿ, ಅದು ಮಾಧ್ಯಮದಲ್ಲಿ ಇರ್ಬೋದು, ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ, 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಈ ಕೋರ್ಟ್ ಅವರು SIT ಚೀಫ್ ಉತ್ತರ ಕೊಡಕ್ಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ತಮ್ಮ ಮುಂದೆ ಬರ್ತಾರೆ. ಬಿಟ್ಕಾಯಿನ್ ED ಚಾರ್ಜ್ ಶೀಟ್ ಆಗಿದೆ. ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣನೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇನ್ನೊಂದು, ಈ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಲಾಸ್ಟ್ ಟೈಮ್ ಸರ್ಕಾರ ಒಂದು ಆಕ್ಟ್ ಕೂಡ ತಂದು ಕಾನೂನು ಸಂಘದವರು ಯಾವುದನ್ನು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಸರ್ಕಾರ ಏನ್ ಮಾಡುತ್ತೆ ಸರ್ ಈ ವಿಚಾರದಲ್ಲಿ? ಯಾಕಂದ್ರೆ ಅವ್ರ ಜೊತೆ ನೋಡಿ, NBFCs ಇರಬಹುದು ಅಥವಾ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಪ್ತಿನಲ್ಲಿ ಬರ್ತಾರೆ. ಅದಕ್ಕೆ ಈ ಹೊಸ ಕಾನೂನು ತಂದ ಮೇಲೆ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಏನೇನಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಅದನ್ನು ಮುಂದಿನ ವಾರ ಇರ್ಬೋದು ಅಥವಾ ಒಂದು 10 ದಿನ ಆದಮೇಲೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನು ತಿಳಿಸ್ತೀನಿ. ಬಟ್ ಆದರೆ ಅದೇನು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆದಂಥ ಒಂದು ಕಾಯ್ದೆ ಅಲ್ಲ. ಅದು ರಾಜ್ಯಕ್ಕೆ ಅನ್ವಯಿಸೋದು. ವಾಟ್ ಎವರ್ ಎಲ್ಲ ಯಾರೇ ಇದ್ರೂ ಕೂಡ ಇವರೇ ಒಂದು ಕಾಯ್ದೆ ತಂದ ಮೇಲೆ ಎಲ್ಲರೂ ಕೂಡ ಅನ್ವಯಿಸ್ತದೆ. ಅದು ಯಾವುದೇ ಸಂಘ ಸಂಸ್ಥೆದಿರ್ಬೋದು ಅಥವಾ ಯಾವುದೇ ಟೆಂಪಲ್ ಟ್ರಸ್ಟ್ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಟು ಫಾಲೋ ದ ಲಾ. ಆದ್ರೆ ಧರ್ಮಸ್ಥಳ ಸಂಘದಲ್ಲಿ 100 ಕೋಟಿ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಸರ್. ಯಾಕಂದ್ರೆ ಯಾರ ಹತ್ರನೂ ಅವರು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇಲ್ಲ. ಇಲ್ಲ, ಅದೇ ಏನಿದ್ರು ಕೂಡ ಅದು ತನಿಖೆ ಮಾಡ್ಬೇಕಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಏನಿದೆ ಅಂತ ಸಂಪೂರ್ಣ ಮಾಹಿತಿ ನನಗಿಲ್ಲ. ಇದು ಈಗ ತಾವು ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿರೋದು. ವಿಲ್ ಚೆಕ್ ಆನ್ ಇಟ್. ಬಟ್ ಒಂದು ಕಾಯ್ದೆ ತಂದ ಮೇಲೆ ಇಟ್ ಈಸ್ ನಾಟ್ ಲಿಮಿಟೆಡ್ ಟು an individual or one particular institution. ಅದು ಎಲ್ಲರಿಗೂ ಅನ್ವಯಿಸ್ತದೆ. ಅದು ಬಿಟ್ಕಾಯಿನ್ ಏನು ಪ್ರಕರಣ ಮುಂದೆ ಇಲ್ಲಿ ನೋಡೋಣ. ಇವರೇ ಇನ್ನು ಅದು EDದಿದೆ, ನಮ್ಮ ವ್ಯಾಪ್ತಿನಲ್ಲಿ ಇಲ್ಲ. ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ನಮ್ಮ ಈಗೇನು ಕ್ಯಾಬಿನೆಟ್ ಸಬ್ ಕಮಿಟಿ ಒಂದು ರಚನೆ ಮಾಡಿಬಿಟ್ಟು ಕೆಲವು ಕೇಸಸ್ಸನ್ನು ಹಿಂದಿನ ಮುಖ್ಯಮಂತ್ರಿ, ಹಿಂದಿನ ಉಪಮುಖ್ಯಮಂತ್ರಿಗಳು, ಅದು ಉಪಸಮಿತಿ ಅಧ್ಯಕ್ಷರಿದ್ರು. ಈಗ ಅದನ್ನ ಪುನರ್ರಚನೆ ಮಾಡಬೇಕು ಅಥವಾ ಅದನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಆದ್ಮೇಲೆ ನಾನು ನಿಮಗೆ ಹೇಳಿಕ್ಕೆ ಆಗ್ಬೋದು. ಭೂಸ್ವಾಧೀನಕ್ಕೆ ಸುಮಾರು 500 ಎಕರೆ ಬಿಡದಿ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಿದ್ ಯಾರು? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು, ಎಲ್ಲಿ ನಿಮ್ಮ ದೇವನಹಳ್ಳಿನಲ್ಲಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ, ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ, ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ. ಇದನ್ನು ಹಾಗೆ ಅಲ್ವಾ? ಈಗ ಅವಾಗ ನಂದೇನಂದರೆ ಆಶ್ಚರ್ಯ ಏಕಾಗ್ತಾ ಇದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನು ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಸರ್? ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಶನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರಿದ್ರ ಹಿಂದೆ ಇದ್ದಾರೆ ಅಂತ. ಈಗ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ಹಿಂದಿನಿಂದ ಕೂಡ ಇದಿತ್ತು.
ನೋಡಿ ಅದು ಈಗ ಕೆಲವು ಜನ ಇವತ್ತು ಬಂದು ಮನವಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಯೂನಿಟ್ದು ಈ ಗ್ರೂಪ್ ಪ್ರಕಾರ ನನಗೆ RDPR ಸಚಿವರಿದ್ದಾಗ ನೀವು ಮೊದಲೇ ಪ್ರಶ್ನೆ PDOಗಳ ಬಗ್ಗೆ ಕೇಳಿದ್ರಿ. 6 ತಿಂಗಳಾದ್ಮೇಲೆ ನೀವೇ ಅದ್ರ ಬಗ್ಗೆ ಕೇಳೋದೇ ನಿಲ್ಲಿಸ್ಬಿಟ್ರಿ. ಇಲ್ಲ, RDPR ಇಲ್ಲಿದ್ದಾಗ ನೀವು ದಯವಿಟ್ಟು ಹೋಲಿಕೆ ಮಾಡಿ. ಹಿಂದಿನ RDPR ಸಚಿವರಿದ್ದಾಗ ಎಷ್ಟು ಪ್ರತಿಭಟನೆ ಆಗ್ತಾ ಇತ್ತು, ಮತ್ತು ನಾನು ತಗೊಂಡಾಗ ಎಷ್ಟು, ಒಂದೇ ಒಂದು ಪ್ರತಿಭಟನೆ 3 ವರ್ಷದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗಿತ್ತು. ಯಾಕಂದರೆ ಅವರಿಗೆ ವಿಶ್ವಾಸಕ್ಕೆ ತಗೊಂಡಿದ್ವಿ. ಅವ್ರು 10 ಕೆಲಸ ಹೇಳಿದ್ರೆ ಅಟ್ಲೀಸ್ಟ್ 3 ಪ್ರಾಮಾಣಿಕವಾಗಿ ಮಾಡಿದ್ವಿ. ಯಾವ್ದು ಆಗಲ್ಲ ಅಂತ ಹೇಳ್ತಾ ಇದ್ವಿ. ಯಾವುದಾಗುತ್ತೆ ಅಂದರೆ ನಾವು ಮಾಡ್ತಾ ಇದ್ವಿ. ಈಗ 12 ವರ್ಷದಿಂದ ಅವ್ರ ಸೀನಿಯಾರಿಟಿ ಫಿಕ್ಸ್ ಆಗಿರಲಿಲ್ಲ, ನಾನು ಫಿಕ್ಸ್ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಬೇರೆ ಜನ. ನಾವೇ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ ವಕೀಲರನ್ನ ನಾವು ಇಟ್ಟಿದ್ದೇವೆ. ಸೊ ಯಾವುದೇ ಸಿಬ್ಬಂದಿಗಳ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಮಾಡಬೇಕು. ಅವ್ರು ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಯಾವುದೇ ಜಾತ್ರೆ ಇದ್ರೂ ಪಾಪ ಅವರೇ ಇರ್ತಾರೆ, VIP ಮೂಮೆಂಟ್ ಇದ್ರೂ ಅವರೇ ಇರ್ತಾರೆ, ಹಬ್ಬ ಇದ್ರೂ ಅವರೇ ಇರ್ತಾರೆ, ಗಲಭೆಗಳಾದ್ರೂ ಅವರೇ ಇರ್ತಾರೆ. ಯಾರೋ ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಕರ್ನಾಟಕದಲ್ಲಿ ರಿಯಾಕ್ಷನ್ ಮಾಡಿದ್ರೆ ಅವರೇ ಇರ್ತಾರೆ. ಅಫ್ಕೋರ್ಸ್ ದೇ ಆರ್ ಸ್ಟ್ರೆಸ್ಡ್ ಔಟ್. ನಮ್ಮ ಸಿಬ್ಬಂದಿಗಳು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡ್ಕೊಂಡು DG ತನಕ ಸಾಕಷ್ಟು ಅವ್ರ ಮೇಲೆ ಒತ್ತಡ ಇದೆ, ಇಲ್ಲ ಅಂತಿಲ್ಲ. ಅದೆಲ್ಲನೂ ಕೂಡ ಯಾವ ರೀತಿ ಅವರಿಗೆ ಆರೋಗ್ಯಕ್ಕೂ ಒಳ್ಳೇದಾಗಬೇಕು, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು, ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೂ ಒಳ್ಳೇದಾಗಬೇಕು. ಆ ರೀತಿನಲ್ಲಿ ನಾವು ಮಾಡ್ತೀವಿ. ತಮಿಳುನಾಡು CM ವಿಜಯ್ ಅವರು ಬರ್ತಾ ಇದ್ದಾರೆ. ಮೇಕೆದಾಟು ವಿಚಾರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ನನ್ನ ವೈಯಕ್ತಿಕ ಮನವಿ ಏನಪ್ಪ ಅಂದರೆ, ಯಾರೇ ಸಂಘ ಸಂಸ್ಥೆ ಇರ್ಬೋದು, ಒಬ್ಬ CM ಅವ್ರು ಬರ್ತಾ ಇದ್ದಾರೆ, ಅವ್ರದ್ದು ದೇವ್ರ ದರ್ಶನ ಪಡೀಲಿಕ್ಕೆ ಬರ್ತಾರೆ, ದರ್ಶನ ಪಡೆದು ಹೋಗಲಿ. ಈಗ ನಾವೇನು ಅವ್ರು ಬಂದ ತಕ್ಷಣ ನಾವೇನು ನಮ್ಮ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೀವ? ಅದು ಚಾನ್ಸೇ ಇಲ್ಲ ಅದು. ಆ್ಯಂಡ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ಕ್ಲಿಯರ್ ಡೈರೆಕ್ಷನ್. ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರ ಹಿತಾಸಕ್ತಿ ಕೆಲಸ ಮಾಡ್ತಾರೆ, ನಾವು ನಮ್ಮ ಹಿತಾಸಕ್ತಿ ಕೆಲಸ ಮಾಡ್ತೀವಿ. ನಮ್ಮ ನಾಡಿನ ಭಾಷೆ, ನೆಲ, ಜಲದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಬರಲಿ, ದರ್ಶನ ಪಡೀಲಿ, ಅವ್ರಿಗೇನು ಒಳ್ಳೇದು ಬಯಸ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ಳಿ. ಅದಕ್ಕೇನು ತಪ್ಪೇನಿದೆ ಅದರಲ್ಲಿ? ನಮಗೇನು ಒಳ್ಳೇದು ಮಾಡಬೇಕಾದ್ರೆ ನಾವು ಮಾಡ್ತೀವಿ.